ಅನಿಕಾ, ನೀನೇನಿಲ್ಲಿ? ಹಾ ಕಮ್ಲಿ, ಆಕ್ಚುಲಿ ನಿನ್ ಜೊತೆ ಸ್ವಲ್ಪ ಕೆಲಸ ಇತ್ತು, ಬಾ ನನ್ ಜೊತೆ. ಈಟೊತ್ನಾಗ? ಯಾಕಮ್ಲಿ, ಇಷ್ಟೊತ್ತಲ್ಲೇ ಅಜ್ಜಿ ನಿನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ, ಬಾ. ಏನು ಅಜ್ಜಿನ? ಅಜ್ಜಿ ಹುಷಾರಾಗವ್ರೆ ತಾನೆ? ರಿಲ್ಯಾಕ್ಸ್ ಕಾಮಲಿ, ದೀಪಾವಳಿ ಶಾಪಿಂಗ್ಗೆ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಅಷ್ಟೇ. ಲುಕ್, ಈ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಶಾಪಿಂಗ್ ಮಾಡಕ್ಕೆ, ನೀನ್ ಬಾ. ಅಲ್ಲ ಅನಿಕಾ, ಈಟೊತ್ನಾಗೆ ಶಾಪಿಂಗ್ ಹೋಗ್ಬೇಕಾ? ಇವತ್ತು ಅತ್ತೆಮ್ಮನ್ ಬರ್ತ್ಡೇ. ಕಮಾನ್ ಕಾಮ್ಲಿ, ನಾವೇನು ಅಲ್ಲಿ ಪರ್ಮನೆಂಟ್ ಆಗಿರ್ತೀವ? ಹಾ, ಜಸ್ಟ್ ಫ್ಯೂ ಮಿನಿಟ್ಸ್ ಅಷ್ಟೇ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀವಿ. ಇಲ್ಲಾಂದ್ರೆ ಪಾಪ ಅಜ್ಜಿ ಅಪ್ಸೆಟ್ ಆಗೋಗ್ತಾರೆ, ಅದೆಲ್ಲ ಬೇಕಾ? ಆದ್ರೂ ಅನಿಕಾ, ಈಟೊತ್ನಾಗೆ. ಓಕೆ, ಹೀಗೇನು ಅಜ್ಜಿಗೆ ಹೇಳ್ಬಿಡ್ಲಾ ಪ್ಲಾನ್ ಕ್ಯಾನ್ಸಲ್ ಅಂತ? ಅಲ್ಲ ಅಲ್ಲ, ಹಂಗಲ್ಲ. ಅತ್ತೆಮ್ಮಂತವ ಏನು ಹೇಳೋದು ಅಂತ. ಅಯ್ಯ ಕಾಮಲಿ, ಅಜ್ಜಿ ಹೇಳಿದರೆ ಅಂತ ಹೇಳಿದ್ರೆ ಆಯ್ತಲ್ವಾ, ಬಿಡು. ತಾರಾ ಆಂಟಿ ಏನಾದ್ರು ಬೇಡ ಅಂತಾರ ಹೇಳು. ಓಕೆ, ನಾನೇ ಹೇಳ. ಸರಿ ಅನಿಕಾ, ನಾನು ಮಾವ ಹೆಂಗೆ ಟೀ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ. ಅಮರ್ ಸೇಫ್ ಆಗಿ ಮನೆಗೆ ತಲುಪಿದ್ನೋ ಇಲ್ವೋ? ಇಷ್ಟೊತ್ತಿಗೆ ಒಂದು ಕಾಲ್ ಅಥವಾ ಮೆಸೇಜ್ ಬರಬೇಕಿತ್ತಲ್ಲ. ನೀನು ಹಿಂಗೆ ಒಗ್ಗೊಟ್ಟಾಗಿ ಮಾತಾಡಿದ್ರೆ ನನಗೆ ಹೇಗೆ ಅರ್ಥ ಆಗಬೇಕು, ನೀನೇ ಹೇಳು ಪ್ಲೀಸ್. ಅದೇನು ಅಂತ ಬಿಡಿಸಿ ಹೇಳು. ತಂಗಿಯವ ಬೇಡ ಅಂದ್ಕೊಂಡು ಚೆಂಬಿ, ಇನ್ಮೇಲೆ ನಾನು ನಮ್ಮ ಹುಡುಗಿ ಜೀವನದಿಂದ ದೂರ ಇರ್ಬೇಕಂತೆ. ಇನ್ನು ಯಾವತ್ತೂ ಅವಳ ಜೀವನದಲ್ಲಿ ಕಾಣಿಸ್ಕೋಬೇಡ. ಅವಳನ್ನ ಬಿಟ್ಬಿಡು ಅಂದ್ಲು ಕಣ, ಬಿಟ್ಬಿಡು ಅಂದ್ಲು. ಏನು ಹೇಳ್ತಿದ್ಯಾ ಅಣ್ಣ ನೀನು? ಕಮಲಿನ? ಕಮಲಿ ಆಗ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಎಲ್ಲೋ ತಪ್ಪು ತಿಳ್ಕೊಂಡಿರ್ಬೇಕು. ಇಲ್ಲ ಕಣೋ, HMT ಕಮಲ್ ಸ್ಟ್ರಿಕ್ಟ್ ಆಗಿ ಹೇಳಿದಾಳೆ. ಇವತ್ತು ಆ ಮನೇಲಿ ನಾನು ಸಾಯೋ ಸ್ಥಿತಿಗೆ ಹೋಗಿದ್ದೆ ಕಣ. ನನ್ನ ಹುಡುಗಿ ನನ್ನನ್ನು ಬದುಕಿಸಿ ಕಳಿಸಿದ್ಲು ಗೊತ್ತಾ? ಆದ್ರೆ ಈಗ ಅವಳು ಇಲ್ದೆ ನಾನು ಬದುಕಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದ್ರೆ ಉಸಿರುಗಡ್ತಂಗೆ ಆಗ್ತಿದೆ ಕಣೋ. HMT ಸತ್ತೋಗಿದ್ರೆ ಚೆನ್ನಾಗಿರೋದು ಅನ್ನಿಸ್ತಿದೆ. ಅಣ್ಣ, ಅದಕ್ಕೆ ಮತ್ತೆ ಫೋನ್ ಮಾಡ್ತಿದ್ದಾರೆ. ರಿಸೀವ್ ಮಾಡು ಪ್ಲೀಸ್. ತಗೊಳಪ್ಪ, ರಿಸೀವ್ ಮಾಡು.
ಸ್ವಿಚ್ ಆಫ್ ಮಾಡಿದಾನ? ಯಾಕಣ, ಯಾಕೆ ಮನಸ್ಸನ್ನು ಕಲ್ ಮಾಡ್ಕೋತಿದ್ಯಾ? ಮುಗೀತಾ ಮಾತುಕತೆ? ಅದು ಆಂಟಿ, ಅಜ್ಜಿ ಕಮಲಿನ ಶಾಪಿಂಗ್ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಬಟ್ ಕಮಲಿಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಭಯ. ನಿಮ್ಮ ಪರ್ಮಿಷನ್ ಬೇಕಿತ್ತು, ಕರ್ಕೊಂಡು ಹೋಗ್ಲಾ? ಏನು ಶಾಪಿಂಗಾ? ಅದು ಇಷ್ಟೊತ್ತಲ್ಲಿ? ಎಸ್ ಆಂಟಿ, ಬಿಕಾಸ್ ಬೆಳಿಗ್ಗೆ ಎಲ್ಲ ಕಾಲೇಜ್ ಇರುತ್ತಲ್ಲ, ಈವ್ನಿಂಗ್ ಅಲ್ಲೇ ತಾನೇ ಫ್ರೀ ಆಗೋದು. ಅತ್ತೆಮ್ಮ, ಅನಿಕಾ ಜೊತೆ ಹೋಗ್ಬಿಟ್ಟು ಬರಲಾ? ಎಲ್ಲ ಡಿಸೈಡ್ ಮಾಡಿ ಆಗಿದೆಯಲ್ಲ, ನನ್ನೇನು ಕೇಳೋದು? ನೀವು ಬೇಡ ಅಂದರೆ ಹೋಗಲ್ಲ ಅತ್ತೆಮ್ಮ. ನಿನ್ನನ್ನು ತಡೆಯೋಕ್ಕಾಗತ್ತೇನಮ್ಮ? ಏನೋ ಎಲ್ಲದಕ್ಕೂ ನನ್ನ ಮಾತು ಕೇಳೋ ಥರ. ಹೋಗ್ಬಾ, ಆದರೆ ಕತ್ಲೆ ಆಗಿದೆ ಅನ್ನೋದು ತಲೆಯಲ್ಲಿರಲಿ. ಓಕೆ, ಬಾ ಕಮಲಿ, ಹೋಗೋಣ. ಸರಿ ಅನಿಕಾ, ನೀನು ಆಚೆ ಕಾಯ್ತಾ ಇರು, ನಾ 2 ನಿಮಿಷ ಬರ್ತೀನಿ. ಹಾಂ, ಬಾಯ್ ಆಂಟಿ. HMT ಆನ್ ಮಾಡಬೇಡ. ಸುಮ್ಮನಿರಣ ನೀನು. ಹೇಳ ಮತ್ ಕೇಳು HMT, ಬೇಡ, ತಪ್ಪು ಮಾಡ್ತಾ ಇದ್ಯಾ. ಸುಮ್ಮನಿರಣ ನೀನು. ಇನ್ನು ತೊಂದರೆ ಮೇಲೆ ತೊಂದರೆ ಮಾಡ್ಕೊಂತೀಯ. ಬೇಡ HMT, ನನ್ನ ಮಾತು ಕೇಳೋ. ಏನೂ ಆಗಲ್ಲ, ಸುಮ್ಮನೆ ಇರು. ಅಣ್ಣ, ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಪ್ಲೀಸ್ ಈಗಲಾದರೂ ರಿಸೀವ್ ಮಾಡು. ಸುಮ್ಮನೆ ಇದ್ಬಿಡ HMT. ಏನಣ್ಣ ನೀನು? ಅದಕ್ಕೆ ಒಂದ್ಸಲ ಫೋನ್ ಮಾಡ್ಲಿ ಸಾಕು ಅಂತ ರಾತ್ರಿ ಎಲ್ಲ ನಿದ್ರೆ ಕೇಳ್ತಿದ್ದೋ ನೀನು. 1000 ಸಲ ಫೋನ್ ಮಾಡಿದ್ದಾರೆ, ಒಂದ್ಸಲನಾದ್ರೂ ರಿಸೀವ್ ಮಾಡಿದ್ಯಾ ನೀನು? ಮಾತಾಡೋಣ. ಇಲ್ಲೂ HMT, ರಚನಾ ಇನ್ನ ಮೇಲೆ ನನ್ನ ಜೀವನದಲ್ಲಿ ಆಗೋಗಿರೋ ಕತೆ. ತಂಗಿ ಬಗ್ಗೆ ಮಾತು ಕೊಟ್ಟಿದ್ದೀನೋ, ಮಾತು ಕೊಟ್ಟ ಮೇಲೆ ಮುಗೀತು. ನನ್ನ ಪ್ರೀತಿಗಿಂತ ತಂಗಿ ಮನ್ ಜೀವನ ದೊಡ್ಡದು. ಹಾಗಂತ ಜೀವಕ್ಕೆ ಜೀವ ಆಗಿರೋ ನೀನ್ ಹುಡುಗಿನ ಅವಳ ಪ್ರೀತಿನ ಬಿಟ್ಬಿಡ್ತೀಯಾ? ಬೇರೆ ದಾರಿ ಇಲ್ಲ HMT ನನಗೆ. ಅಲ್ಲಿ ನನ್ನ ತಂಗಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನಿಲ್ಲಿ ಹೀಗೆ ಇರಬೇಕು, ಹೀಗೆ ಇರಬೇಕು. ಏನಣ್ಣ HMT, ಸುಮ್ಮನಿದ್ಬಿಡ. ಯಾಕೋ ಅಮರ್, ನನ್ನ ಲೈಫಲ್ಲಿ ಇದ್ದಾಗ ಒಂಥರ ಹೊಟ್ಟೆ ಉರಿಸ್ದೆ, ಈಗ ದೂರ ಹೋಗ್ತಾ ಒಂಥರ ಹೊಟ್ಟೆ ಉರಿಸ್ತಿದ್ಯಾ? ಯಾಕೋ? ಯಾಕೆ ಈ ತರ ದೂರ ಆಗ್ತಿದ್ಯಾ ನನ್ನಿಂದ?
ವಿರಾಜ್ ಯಾರಿಗೆ ಕಾಯ್ತಿದ್ಯೋ ಪಾರ್ಟಿ ಶುರು ಮಾಡೋ. ಚೀಫ್ ಗೆಸ್ಟ್ ಬರ್ದೆ ಪಾರ್ಟಿ ಹೇಗೆ ಶುರು ಆಗುತ್ತೆ? ಅವ್ರು ಯಾಕೋ ಬರೋ ಥರ ಇಲ್ಲ ವಿರಾಜ್. ಅವ್ರು ಪಾರ್ಟಿ ಟೈಪ್ ಅಲ್ಲ ಅನ್ಸುತ್ತೆ ಮಗ. ಅವಳನ್ನ ನೋಡಿದ್ರೆ ಪಾರ್ಟಿ ಫೀಲಿಂಗ್ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಲೋ ಮಗ, ಸುಮ್ಮನೆ ಪಾರ್ಟಿ ಶುರು ಮಾಡೋಣ ಕಣೋ. ಯಾವತ್ತು ತಿಳಿದು ಇವತ್ತೇನು ಯಾರಿಗೋ ಕೈಕೊಂಡು. ಕಮ್ಲಿ ಅವ್ರನ್ನ ನೀನ್ ಯಾರು ಅಂತೆಲ್ಲ ಕರಿಬೇಡ. ಅವ್ರು ನಂಗೆ ತುಂಬಾ ಸ್ಪೆಷಲ್, ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ಆಯ್ತಪ್ಪ, ಅವ್ರು ಬರ್ತೀರಂತ ನಿನಗೆ ಕನ್ಫರ್ಮೇಶನ್ ಇದೆಯಾ? ನನ್ನ ಮನ್ಸು ಅವ್ರು ಬರ್ತಾರೆ ಅಂತಾನೆ ಹೇಳ್ತಿದೆ. ಸಪೋಸ್ ಬರಲಿಲ್ಲ ಅಂದರೆ? ಹೋಗಿ ಹೋಗಿ ಹಳ್ಳಿ ಹುಡುಗಿ ಉತ್ಸರ ಕಾಯ್ತಿದ್ಯಲ್ಲೋ. ಈಗೇನು ಅವ್ರು ಬರಲ್ಲ ಅಂದ್ರೆ ನೀನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಲ್ವಾ? ನಮಗೆಲ್ಲ ಡಿಸಪಾಯಿಂಟ್ ಮಾಡ್ತೀಯಾ? ವಿರಾಜ್, ಲೋ ವಿರಾಜ್, ಎಳ್ಗೋ ಉಂಟೆ. ಕಮಲಿ, ಈಗ ಯಾಕೆ ಫೋನ್ ತಗೊಂಡೆ? ಯಾರು ಕಾಲ್ ಮಾಡಕ್ಕೆ? ಅದ ಅನಿಕಾ, ರಿಷಿ ಸರ್ಗೆ ಅವ್ನಿಗಿಂತ ಫೋನ್ ಮಾಡಿ ಹೇಳ್ಬೇಕು. ಕಮಲಿ, ಫೋನ್ ಮಾಡೋದಿದ್ದಿದ್ದೆ, ಈಗ ಡ್ರೈವ್ ಎಂಜಾಯ್ ಮಾಡಬಾರ್ದಾ? ಇಲ್ಲ ಅನಿಕಾ, ಅವ್ರಿಗೆ ಹೇಳ್ಬೇಕು. ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಕ್ಕಿಲ್ಲ. ಕಮಲಿ, ಇಷ್ಟಕ್ಕೆಲ್ಲ ಟೆನ್ಸ್ ಆಗ್ತೀಯಾ? ಚಿಲ್ ಔಟ್. ಇಲ್ಲ ಅನಿಕಾ, ಅವ್ರಿಗೆ ಹೇಳ್ದೆ ನಾನು ಎಲ್ಲೂ ಹೋಗಕ್ಕಿಲ್ಲ. ಓ ಗಾಡ್, ಆಮೇಲೆ ಕಾಲ್ ಮಾಡಿ ಹೇಳುವಂತೆ. ಡೋಂಟ್ ವರಿ. ಅದ್ ಸರಿ ಅನಿಕಾ, ನಮ್ಮನೆ ಇರೋದು ಆ ಕಡೆ, ಈ ಕಡೆ ಯಾಕೆ ಕರ್ಕೊಂಬಂದೆ? ವೇಟ್ ಕಮ್ಲಿ, ಡೋಂಟ್ ರೂನ್ ದ ಸರ್ಪ್ರೈಸ್. ಈಗ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ನಿನಗೆ ಗೊತ್ತಾಗುತ್ತೆ. ಇದೇನ್ ಅನಿಕಾ, ನೀನ್ ಹೇಳೋದೊಂದು ಮಾಡೋದೊಂದು. ನೀನ್ ಅಜ್ಜಿ ಕರೆದ್ರು ಅಂತ ಹೇಳಿದಕ್ಕೆ ಬಂದೆ. ಹಿಂಗೆಲ್ಲ ಅಂದ್ರೆ ನಾನ್ ಬರಕಿಲ್ಲ. ನಡಿ ವಾಪಸ್ ಮನೆಗೆ ಹೋಗುಮ. ಚಿಲ್ ಔಟ್ ಕಮಲಿ, ಯಾಕೆ ಇಷ್ಟು ಟೆನ್ಸ್ಡ್ ಆಗ್ತಿದ್ಯಾ? ಜಸ್ಟ್ ವೇಟ್ ಅಂಡ್ ವಾಚ್, ಓಕೆ? ಅನಿಕಾ, ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಯಾರವ್ರೆ? ವಿರಾಜ್ ಕಮಲಿ. ಏನು ವಿರಾಜ? ಅನಿಕಾ, ಈ ರಾತ್ರಿನಾಗೆ ನಂತವ ಸುಳ್ಳಿ ಹೊಳಿ ನನ್ನ ಇಲ್ಲಿ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು? ನನ್ಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ ಅನಿಕಾ. ನಡಿ ಹೊರಟೋಗುಮ. ಬಟ್ ಕಮಲಿ, ಇವತ್ತು ಅವ್ನ ಬರ್ತ್ಡೇ. ಅದಕ್ಕೆ ನಾನೇನ್ ಮಾಡ್ಲಿ ಅನಿಕಾ? ನಾನು ಅವನ್ ತವನ ಹೇಳಿದ್ದೆ ತಾನೆ, ಇದಕ್ಕೆಲ್ಲ ನನ್ ಬರಕಿಲ್ಲ ಅಂತವ. ನೀನ್ ನಡಿ ಸುಮ್ಕೆ, ವಾಪಸ್ ಹೋಗುಮ. ಕಮಲಿ, ಸ್ವಲ್ಪ ಪೇಷನ್ಸ್ ಇಂದ ನನ್ನ ಮಾತು ಕೇಳು. ಆ ವಿರಾಜ್ ನನ್ನ ಹತ್ರ ಏನ್ ಅಂದ ಗೊತ್ತಾ? ಬರ್ತ್ಡೇಗೆ ನಾನೇನಾದ್ರೂ ನಿನ್ನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತಂದ.
ಅವ್ನು ಏನಾದರೂ ಮಾಡ್ಕೊಳ್ಳಿ, ಆದರೆ ನೀನು ನನ್ನ ಅಜ್ಜಿ ಮನೆಗೆ ಅಂತ ಸುಳ್ಳು ಒಳಿಲಿ ಕರ್ಕೊಂಬರ್ಬಾರ್ದಿತ್ತು. ಐ ಆಮ್ ಸೋ ಸಾರಿ ಕಮ್ಲಿ, ಬಟ್ ನಾನು ಹೀಗೆ ಮಾಡೋಕ್ಕೂ ಒಂದು ರೀಸನ್ ಇತ್ತು. ಅದು ಅವ್ನು ಪದೇ ಪದೇ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಆಮೇಲೆ ನನಗನ್ಸ್ತು ಅವ್ನು ಹೇಳಿದ್ದೇನಾದ್ರೂ ಮಾಡಿಬಿಟ್ರೆ ನಿನಗೆ ತಾನೇ ಕೆಟ್ಟ ಹೆಸರು. ಅಜ್ಜಿಗೆ, ನಮ್ಮ ಕಾಲೇಜಿಗೆ, ರಿಷಿಗೆ, ನಂದ ಫ್ಯಾಮಿಲಿಗೆ ತಾನೇ ಅವಮಾನ. ನಿನ್ನಿಂದ ಒಂದು ಜೀವ ಹೋಗ್ಬೇಕಾ ಕಮಲಿ? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒಂದೇ ವಿಷ ಅಲ್ವಾ, ಅದನ್ನ ಮಾಡ್ಬಿಟ್ಟು ಬಂದ್ಬಿಟ್ರೆ ಅವನಿಗೂ ಸಮಾಧಾನ ಆಗ್ಬಿಡುತ್ತೆ. ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಕಮಲಿ. ಐ ನೋ ನಿಂಗೆ ಇಷ್ಟ ಇಲ್ಲ ನಿಜನೇ, ಬಟ್ ಜಸ್ಟ್ 5 minutes ಒಳಗೆ ಹೋಗಿ ವಿಶ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಷ್ಟೇ. ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನ. ಯಾಕೋ ಬತ್ತಾ ಒಂದು ಅತ್ಯ ಆಯ್ತು ಅನಿಕಾ. ನಂತವ ಹುಡುಗಾಟ ಆಡಿದ್ರೆ ಏನಾಯ್ತೈತೆ ಅಂತ ಅವ್ನಿಗಿವತ್ತು ನಾನು ತೋರಿಸ್ತೀನಿ. ಬಾ. ವೆರಿ ಗುಡ್ ಕಮಲಿ. ನನಗೆ ಬೇಕಾಗಿದ್ದು ನೀನು ಈ ಪಾರ್ಟಿಗೆ ಎಂಟ್ರಿ ಆಗೋದು. ಈಗ ಅದಾಗಿದೆ. ಮುಂದಿನ ಎಂಟರ್ಟೈನ್ಮೆಂಟ್ ಬೇರೆನೇ ಇದೆ. ಹೇ ವಿರಾಜ್, ಏನಾಯ್ತು? ಏನು ಅಂದೆ ನೀನು? ನಾನೇನಂದೆ, ಅವ್ರು ಬರ್ಲಂದ್ರೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೋ ಅಂತ ಕೇಳಿದೆ. ಮಾಡ್ಕೊಡಲ್ಲ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು 10 ಎಣಿಸೋಷ್ರೊಳಗೆ ಅವ್ರು ಬರ್ಲಿಲ್ಲ ಅಂದ್ರೆ ಇದು ನನ್ನ ಲಾಸ್ಟ್ ಬರ್ಡೇ ಆಗುತ್ತೆ.